ಸಂಘ ಸಂಸ್ಥೆಗಳ ಒಕ್ಕೂಟದಿಂದ ನಾವು ಮಾನ್ಯ ಉಪಾಧಿಕಾರಿಗಳ ಮೂಲಕ ಒಕ್ಕೂಟದ ಮೂಲಕ ನಾವು ಚಿಕ್ಕೋಡಿಯ ಮಾನ್ಯ ಉಪಾಧಿಕಾರಿಗಳಂತ ಹಾಗೂ ನಮ್ಮ ಸಹೋದರಿ ಆದಂಥ ಬೆಟ್ಟು ತಹಶೀಲ್ದಾರ್ ದೇಶಪಾಂಡೆ ಮೇಡಮ್ ಅವ್ರ ಮೂಲಕ ಸನ್ಮಾನ್ಯ ಮುಖ್ಯಮಂತ್ರಿಯವರಿಗೆ ನಮ್ಮೆಲ್ಲರ ಪರವಾಗಿ ಈ ಮನವಿಯನ್ನು ಸಲ್ಲಿಸ್ತಾ ಇದ್ದೇವೆ. ಈ ಮನವಿಯಲ್ಲಿ ನಮ್ಮ ವಿಷಯ ಚಿಕ್ಕೋಡಿಯನ್ನು ಜಿಲ್ಲೆಯನ್ನಾಗಿ ಮಾಡುವ ಕುರಿತು ಮಾನ್ಯರೇ, ಪ್ರಜಾಪ್ರಭುತ್ವವನ್ನು ಎತ್ತಿ ಹಿಡಿದಿರುವ ತಾವುಗಳು ಈ ಭಾಗದ ಸುಮಾರು 25 ಲಕ್ಷ ಜನ ಸುಮಾರು 40 ವರ್ಷಗಳಿಂದ ಸತತ ಹೋರಾಟ ಬೇಡಿಕೆಗಳನ್ನು ಸ್ಪಂದಿಸುತ್ತಿದ್ದೀರಿ ಎಂಬುದು ವಿಶ್ವಾಸದೊಂದಿಗೆ ಈ ಮನವಿಯನ್ನು ಅರ್ಪಿಸುತ್ತಿದ್ದೇವೆ. ಬೆಳಗಾವಿ ಜಿಲ್ಲೆಯ ಭೌಗೋಳಿಕವಾಗಿ ಹಾಗೂ ಜನಸಂಖ್ಯೆ ಆಧಾರಿತ ರಾಜ್ಯದಲ್ಲಿಯೇ ವಿಶಾಲ ಹಾಗೂ ದೊಡ್ಡ ಜಿಲ್ಲೆಯಾಗಿದ್ದು ಉದ್ದಕ್ಕೂ ಸುಮಾರು 300 ಕಿಲೋಮೀಟರ್, ಅಗಲಕ್ಕೂ ಸುಮಾರು 200 ಕಿಲೋಮೀಟರ್ ವಿಸ್ತೀರ್ಣ, ಒಟ್ಟು ಜನಸಂಖ್ಯೆ 55 ಲಕ್ಷಕ್ಕಿಂತ ಹೆಚ್ಚು ಎಂದು 18 ವಿಧಾನಸಭೆ, 2.5 ಲೋಕಸಭೆ, 4 ವಿಧಾನ ಪರಿಷತ್ತು, 100ಕ್ಕಿಂತಲೂ ಹೆಚ್ಚು ಜಿಲ್ಲಾ ಪಂಚಾಯತ್ ಕ್ಷೇತ್ರಗಳನ್ನು ಹಾಗೂ 510 ಗ್ರಾಮ ಪಂಚಾಯತ್ಗಳನ್ನು ಒಳಗೊಂಡು ಈ ಬೃಹತ್ ಆಕಾರದ ಜಿಲ್ಲೆಯನ್ನು ವಿಭಜಿಸಿ ಚಿಕ್ಕೋಡಿಯನ್ನೇ ಹೊಸ ಜಿಲ್ಲೆಯನ್ನಾಗಿ ಮಾಡಲು ಸ್ವತಂತ್ರ ನಂತರದಿಂದ ಇವತ್ತಿನವರೆಗೂ ಸುಮಾರು 4 ಆಯೋಗಗಳು ಚಿಕ್ಕೋಡಿ ಜಿಲ್ಲೆಗಾಗಿ ತಮ್ಮ ವರದಿಯನ್ನು ಸಮೀಕ್ಷಿಸಿದೆ. ಅದೇ ರೀತಿ ಚಿಕ್ಕೋಡಿ ಜಿಲ್ಲೆಯನ್ನಾಗಿ ಮಾಡಲು ಸುಮಾರು 40 ವರ್ಷಗಳ ನಿರಂತರ ಹೋರಾಟ ನಡೆದಿದೆ. ಚಿಕ್ಕೋಡಿ ಜಿಲ್ಲಾ ರಚನಾ ಬೆಳಗಾವಿ ಜಿಲ್ಲೆ ಯಾವುದೇ ದೃಷ್ಟಿಯಲ್ಲಿ ಯಾರ ವಿರೋಧವೂ ಇಲ್ಲ. ಪ್ರಾದೇಶಿಕ ಅಭಿವೃದ್ಧಿ, ಸರ್ಕಾರದ ಯೋಜನೆಗಳ ಅನುಷ್ಠಾನ, ಅಧಿಕಾರ ವಿಕೇಂದ್ರೀಕರಣ ಮತ್ತು ಗ್ರಾಮೀಣ ಜನರ ಹಕ್ಕುಗಳ ಮಾನ್ಯತೆಗಾಗಿ ಒತ್ತು ನೀಡಲು ಈ ಮನವಿಯನ್ನು ಸಲ್ಲಿಸುತ್ತಿದ್ದೇವೆ. ಈ ಕಾರಣದಿಂದ ಬೆಳಗಾವಿ ಜಿಲ್ಲೆಯನ್ನು ವಿಭಜನೆ ಮಾಡಿ ಚಿಕ್ಕೋಡಿಯಲ್ಲಿ ಹೊಸ ಜಿಲ್ಲೆಯನ್ನಾಗಿ ಮಾಡಬೇಕಾದ ಅನಿವಾರ್ಯವಾಗಿದೆ. ಸುಮಾರು 30 ವರ್ಷಗಳ ಹೋರಾಟದ ಸನ್ಮಾನ್ಯರಾದ ವಸಂತರಾವ್ ಪಾಟೀಲ್ ಆಗಿರ್ಬೋದು, ಶ್ರೀ ಸಂಗಪ್ಪ ಆಗಿರ್ಬೋದು, ಶ್ರೀ ದತ್ತು ಹಕ್ಕೆಬ ಆಗಿರ್ಬೋದು, ಡಿ ವಾಕ್ಯೂರ್, ಬಾಳಾಸಾಹೇಬ್ ಹೋಟರ್, ಶ್ರೀ ಅಂಬೇಡ್ಕರ್ ಅವರು ಇನ್ನಿತರ ಗಣ್ಯ ಎಲ್ಲರೂ ಅನೇಕ ಸಂಘ ಸಂಸ್ಥೆಗಳು ಹಾಗೂ ಸಂಘಟನೆಗಳ ಮುಖಾಂತರ ದೊಡ್ಡ ಹೋರಾಟವನ್ನು ಆಗಿದೆ. ದಿವಂಗತ ಶ್ರೀ ಬಿ ಆರ್ ಸಂಗಪ್ಪ ಅವರು 2018ರಲ್ಲಿ ಸುಮಾರು 56 ದಿನಗಳ ಸರಣಿ ಉಪವಾಸ ಸತ್ಯಾಗ್ರಹ ಚಿಕ್ಕೋಡಿಯನ್ನೇ ಜಿಲ್ಲಾ ಕೇಂದ್ರ ಸ್ಥಾನವನ್ನಾಗಿ ಮಾಡಬೇಕೆಂದು ಹುಕ್ಕೇರಿ, ನಿಪ್ಪಾಣಿ ಹಾಗೂ ಚಿಕ್ಕೋಡಿ ತಾಲೂಕಿನ ಮಹಾಜನತೆ, ಸಂಘ ಸಂಸ್ಥೆಗಳು ಹಾಗೂ ಇನ್ನಿತರ ಸಂಘಟನೆಗಳು ಉತ್ಸಾಹಭರಿತವಾಗಿ ಪಾಲ್ಗೊಂಡು ಈ ಹೋರಾಟವನ್ನು ಯಶಸ್ವಿಗೊಳಿಸಿದ್ದಾರೆ. ಈಗಾಗಲೇ ಕರ್ನಾಟಕ ಸರ್ಕಾರ ಚಿಕ್ಕೋಡಿಯನ್ನು ಶೈಕ್ಷಣಿಕ ಜಿಲ್ಲೆಯನ್ನಾಗಿ ಘೋಷಿಸಿದೆ. ಅದರ ಅಡಿಯಲ್ಲಿ 6 ತಾಲೂಕುಗಳು 8 ವಿಧಾನಸಭಾ ಕ್ಷೇತ್ರಗಳನ್ನು ಒಳಗೊಂಡಿರುತ್ತವೆ. ಸಾಮಾನ್ಯವಾಗಿ ಜಿಲ್ಲೆಗಾಗಿ ಬೇಕಾದ ಎಲ್ಲ ಕಚೇರಿಗಳು ಚಿಕ್ಕೋಡಿಯಲ್ಲಿ ಕಾರ್ಯನಿರ್ವಹಿಸುತ್ತಿದ್ದು, ಆದರೆ ಜಿಲ್ಲೆಗೆ ಬೇಕಾದ 3 ಮುಖ್ಯ ಕಚೇರಿಗಳಾದ ಜಿಲ್ಲಾಧಿಕಾರಿಗಳು, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು, ಮುಖ್ಯ ಕಾರ್ಯದರ್ಶಿಗಳ ಕಚೇರಿಗಳನ್ನು ಬಂದರೆ ಪರಿಪೂರ್ಣ ಜಿಲ್ಲೆಯಾಗಿ ಪರಿವರ್ತಿಸುತ್ತದೆ. ಆರೋಗ್ಯ, ಶಿಕ್ಷಣ, ಔದ್ಯೋಗಿಕ, ಕೃಷಿ ಅಭಿವೃದ್ಧಿ, ನೀರಾವರಿ ಮತ್ತು ಇನ್ನಿತರ ಎಲ್ಲ ಕ್ಷೇತ್ರಗಳಲ್ಲಿ ಪ್ರಗತಿ ಅಗತ್ಯವಾಗಿದೆ. ಸಣ್ಣ ಜಿಲ್ಲೆಗಳಾದ ರಾಮನಗರ, ಉಡುಪಿ, ಬಿಜಾಪುರ ಜಿಲ್ಲೆಗಳಿಗೆ ಸಿಗುವ ಅನುದಾನ ಬೆಳಗಾವಿಯಂತಹ ದೊಡ್ಡ ಜಿಲ್ಲೆಗೆ ಸಮನಾಗಿ ಸಿಗುತ್ತಿರುವುದರಿಂದ ಸಮಂಜಸವಲ್ಲ. ಉದಾಹರಣೆಗಾಗಿ ಸಣ್ಣ ಜಿಲ್ಲೆಗಳಿಗೆ ಸರ್ಕಾರದ ಸವಲತ್ತುಗಳು ಅಂದರೆ ಸರ್ಕಾರಿ ಮೆಡಿಕಲ್ ಕಾಲೇಜ್, ಇಂಜಿನಿಯರಿಂಗ್ ಕಾಲೇಜ್, ವಿಶ್ವವಿದ್ಯಾಲಯಗಳು, ಇದೇ ಥರ ಕೈಗಾರಿಕಾ ವಲಯಗಳು, ನೀರಾವರಿ ಯೋಜನೆಗಳು ಮತ್ತು ಇನ್ನಿತರ ಜಿಲ್ಲಾವಾರು ಅನುದಾನದ ಹಂಚಿಕೆಯಲ್ಲಿ ಅನ್ಯಾಯ ಅನುಭವಿಸುತ್ತಿದ್ದು, ಆದ ಕಾರಣ ಚಿಕ್ಕೋಡಿ ಜಿಲ್ಲಾ ವ್ಯಾಪ್ತಿಗೆ ಬರುವ ಎಲ್ಲ ಜನರ ಈ ಮೇಲ್ಕಾಣಿಸಿದ ಸವಲತ್ತುಗಳನ್ನು ಪಡೆಯಲು ಬಯಸುತ್ತಾರೆ. ಅದೇ ರೀತಿ ತಾವುಗಳು ಸರ್ಕಾರಕ್ಕೆ ತೆರಿಗೆ ನೀಡುವಲ್ಲಿ ಮುಂಚೂಣಿಯಲ್ಲಿದ್ದು ಸರ್ಕಾರದ ಎಲ್ಲ ಸವಲತ್ತುಗಳಿಂದ ಮಾತ್ರ ವಂಚಿತರಾಗಿದ್ದೇವೆ. 2022ರಲ್ಲಿ ಚಿಕ್ಕೋಡಿ ಜಿಲ್ಲಾ ಹೋರಾಟ ಸಮಿತಿ ಅಧ್ಯಕ್ಷರಾದ SY ಅಂಜಿ ಸರ್ ಅವರ ನೇತೃತ್ವದಲ್ಲಿ ಯದೂರದ ಶ್ರೀ ವೀರಭದ್ರ ದೇವಸ್ಥಾನದಿಂದ ಬೆಳಗಾವಿ ವಿಧಾನಸೌಧವರೆಗೆ ಸುಮಾರು 100 ಕಿಲೋಮೀಟರ್ ದೂರ ಸುಮಾರು ಸಾವಿರಾರು ಹೋರಾಟಗಾರರು, ಸ್ವಾಮೀಜಿಗಳು, ಮುಖಂಡರು, ವಿದ್ಯಾರ್ಥಿಗಳು, ಸಂಘ ಸಂಸ್ಥೆಗಳು, ಸಂಘಟನೆಗಳು 4 ದಿನಗಳ ಪಾದಯಾತ್ರೆಯಲ್ಲಿ ಪಾಲ್ಗೊಂಡು ಅಧಿವೇಶನದ ವೇಳೆ ಶಾಂತಿಯುತವಾಗಿ ಸರ್ಕಾರಕ್ಕೆ ಮನವಿ ಸಲ್ಲಿಸಿದಾಗ ಸರ್ಕಾರ ಮನವಿಗೆ ಸ್ಪಂದಿಸಿ ಜಿಲ್ಲೆಯನ್ನಾಗಿ ಮಾಡುತ್ತೇನೆ ಎಂದು ವಿಶ್ವಾಸ ನೀಡಿರುತ್ತಾರೆ. ಆದರೆ ಇತ್ತೀಚಿನ ದಿನಗಳಲ್ಲಿ ಬೆಳಗಾವಿ ಜಿಲ್ಲೆಯ ಉಸ್ತುವಾರಿ ಸಚಿವರಾದ ಮಾನ್ಯ ಶ್ರೀ ಸತೀಶ್ ಜಾರಕಿಹೊಳಿ ಅವರು ಸುಮಾರು ಪತ್ರಿಕಾಗೋಷ್ಠಿಯಲ್ಲಿ ಅನೇಕ ವೇದಿಕೆ ಮೇಲೆ ಹಾಗೂ ಪತ್ರಕರ್ತರಿಗೆ ಬೆಳಗಾವಿ ಜಿಲ್ಲೆಯ ವಿಭಜನೆ ಅನಿವಾರ್ಯವಾಗಿದೆ ಎಂದು ಗಟ್ಟಿ ಧ್ವನಿಯಾಗಿ ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. ಅದೇ ಥರ ಹಿರಿಯ ಮುತ್ಸದಿ ರಾಜಕಾರಣಿಯಾದ ಪ್ರಕಾಶ್ ಹುಕ್ಕೇರಿ, ಗಣೇಶ್ ಹುಕ್ಕೇರಿ, ಟಿ.ಎ. ಪಾಟೀಲ್, ಶ್ರೀ
ಅಣ್ಣಾ ಸಾಹೇಬ್ ಜೊಲ್ಲೆ, ಶ್ರೀಮತಿ ಶಶಿಕಲಾ ಜೊಲ್ಲೆ, ದುರ್ಯೋಧನ್ ಐಹೊಳೆ, ರಮೇಶ್ ಗದ್ದಿ, ರಾಜು ಕಾಗೆ, ಲಕ್ಷ್ಮಣ್ ಸವದಿ, ಮಹೇಶ್ ತಮ್ಮಣ್ಣವರ್, ವೀರ್ ಕುಮಾರ್ ಪಾಟೀಲ್, ಪ್ರತಾಪ್ ಪಾಟೀಲ್ ಹಾಗೂ ಎಲ್ಲ ಮಾಜಿ ಹಾಗೂ ಪ್ರಸ್ತುತ ಜನಪ್ರತಿನಿಧಿಗಳು ಚಿಕ್ಕೋಡಿಯನ್ನು ಜಿಲ್ಲೆಯನ್ನಾಗಿ ಮಾಡಲೇಬೇಕೆಂದು ವಿವಿಧ ಸಂದರ್ಭಗಳಲ್ಲಿ ತಮ್ಮ ಹೇಳಿಕೆಯನ್ನು ಕೊಟ್ಟು ಈಗಿನ ಸರ್ಕಾರದ ಮೇಲೆ ಒತ್ತಡ ಹೇರುತ್ತಾ ಈಗಿನ ಸರ್ಕಾರಕ್ಕೆ ವಿನಂತಿಸಿಕೊಂಡಿದ್ದಾರೆ. ಅದೇ ಪ್ರಕಾರ ಕೇಂದ್ರ ಸರ್ಕಾರ ಎಲ್ಲ ರಾಜ್ಯದ ಸರ್ಕಾರಗಳಿಗೆ ಡಿಸೆಂಬರ್ 31ರವರೆಗೆ ಹೊಸ ಜಿಲ್ಲೆಗಳನ್ನು ತಾಲೂಕುಗಳನ್ನು ಎಲ್ಲಿ ಅವಶ್ಯಕತೆ ಕಂಡುಬರುತ್ತದೆ ಅವುಗಳನ್ನು ಮಾಡಿಕೊಳ್ಳಿ ಎಂದು ನಿರ್ದೇಶನ ಕೊಟ್ಟಿರುತ್ತಾರೆ. ಆದ ಕಾರಣ ಮಾನ್ಯರು ತಾವುಗಳು ತಮ್ಮ ಅಧಿಕಾರಾವಧಿಯಲ್ಲಿ ಮತದಾನ ಪ್ರಭುಗಳ ಬೇಡಿಕೆಗೆ ಕೊಡುತ್ತಿರುವ ಸ್ಪಂದನೆ ಇತಿಹಾಸದಲ್ಲೇ ದಾಖಲೆಯಾಗುತ್ತದೆ. ಅದನ್ನು ಈ ಭಾಗದ ಜನರು ನಿರೀಕ್ಷಿಸುತ್ತಿದ್ದಾರೆ. ಈ ಭಾಗದ ಚುನಾಯಿತ ಸಂಸದರು, ಶಾಸಕರು, ಮಂತ್ರಿಗಳು, ಪಂಚಾಯತ್ಗಳು ಅಲ್ಲದೆ ಸಮಸ್ತ ಜನತೆ ನಮ್ಮೊಂದಿಗೆ ಕೈಗೂಡಿಸಿ ನಾವೆಲ್ಲರೂ ಹೋರಾಟ ಸಮಿತಿ ಅಭಿನಂದಿಸುತ್ತಿದೆ ಮತ್ತು ಜನ ಸರ್ಕಾರಕ್ಕೆ ವಿನಂತಿಸುತ್ತಿದ್ದೇವೆ. ಈ ಚಿಕ್ಕೋಡಿ ಜಿಲ್ಲಾ ಹೋರಾಟಕ್ಕೆ ಬೆಂಬಲವಾಗಿ ನಿಂತ ಅನೇಕ ಸಂಘ ಸಂಸ್ಥೆಗಳು ಹಾಗೂ ಇತರ ಸಂಘಟನೆಗಳು ಹಾಗೂ ದಲಿತ ಪರ ಸಂಘಟನೆಗಳು ಇದಕ್ಕೆ ಬೆಂಬಲ ನೀಡಿ ತಾವೆಲ್ಲರೂ ಬಂದು ಈ ಮನವಿಯನ್ನು ಅರ್ಪಿಸಲಿಕ್ಕೆ ಬಂದಿದ್ದೇವೆ. ತಮ್ಮೆಲ್ಲರಿಗೂ ಕೂಡ ಮತ್ತೊಮ್ಮೆ ನೀವು ಮೀಡಿಯಾ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಇದಿಷ್ಟು ಈವರೆಗಿನ ಸುದ್ದಿ. ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಜೀ ಕನ್ನಡ ಮೀಡಿಯಾ.